ಇವತ್ತು ಇವೆಂಥವು ಟನಲ್ ರೋಡ್ಗಳು. ಯಾರೋ ಅದಾನಿಯವ್ರಿಗೆ 20,000 ಕೋಟಿ ಅಂತೆ, ಇನ್ಯಾರಿಗೋ ಒಬ್ಬರಿಗೆ 3,800 ಕೋಟಿ, ಇನ್ನೊಂದು ಯಾವುದೋ ಒಂದು ಕಂಪ್ನಿಗೆ. ಈಗೇನು ನಡೀತಾ ಇದೆಯಲ್ಲ, ಅವತ್ತು ನಾನು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ವರೆಗೆ 6 ಪಥದ ಟನಲ್ ಮಾಡಲಿಕ್ಕೆ ಕೇವಲ 30 ಕೋಟಿ ವೆಚ್ಚದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದು ಒಂದು ಕೊರಿಯನ್ ಕಂಪನಿ. ಆ ಸಂದರ್ಭದಲ್ಲಿ ಅವರೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ, ಅವರೇ ಟೆಕ್ನಾಲಜಿ ಉಪಯೋಗ ಮಾಡಿ ಆ ಯೋಜನೆ ಪ್ರಾರಂಭ ಮಾಡೋಕ್ಕೆ ಬಂದಂಥದ್ದು. ಇವತ್ತು 20 ವರ್ಷ ಆಯಿತು. 30 ಕೋಟಿಲಿ ಮಾಡ್ತಾ ಇದ್ದಿದ್ದ ಕೆಲಸ ಈಗ 20,000 ಕೋಟಿ 30,000 ಕೋಟಿ ಇನ್ನೂ ನಡೀತಾ ಇದೆ ಟನಲ್ ರೋಡ್ ಬಗ್ಗೆ. 2018ರಲ್ಲಿ ನಾನು ಮತ್ತೆ ಇವ್ರ ಜೊತೆನೇ ಸರ್ಕಾರ ಮಾಡಿದಾಗ ತಿಪ್ಪೇಸ್ವಾಮಿ ಅವರೇ ಹೇಳಿ ಮೊದಲನೇ ಸ್ಟೇಜ್ ನಾವೇನು ಮಾಡಿದ್ದು, ಎಲಿವೇಟೆಡ್ ಕಾರಿಡಾರು ನಮ್ಮ ಸಿಲ್ಕ್ ಬೋರ್ಡಿಂದ KR ಪುರಂ ಇದರವರೆಗೂ ಆ ರೂಟಲ್ಲಿ ಅಪ್ ಟು ನಮ್ಮ ST ಮಾಲ್ವರೆಗೆ ಕ್ಯಾಬಿನೆಟ್ನಲ್ಲಿ ದುಡ್ಡು ಇಡೋದಕ್ಕೆ ನಾನು ಫೈನಾನ್ಸ್ನಲ್ಲಿ ತೀರ್ಮಾನ ತಗೊಂಡಿದ್ದೆ. ಮೊದಲನೇ ಫೇಸಲ್ಲಿ 9,000 ಕೋಟಿ ಖರ್ಚು ಮಾಡಲಿಕ್ಕೆ ಇಂಟಿಗ್ರೇಟೆಡ್ ಇದು ಎಲಿವೇಟೆಡ್ ರೋಡ್ನ. ಈ ಪಕ್ಷ ಬರೀ ರೈತರಿಗೋಸ್ಕರ ದುಡಿಮೆ ಮಾಡ್ಕೊಂಬಂದಿರೋ ಪಕ್ಷ ಅಲ್ಲ ಇದು. ಬೆಂಗಳೂರು ಏನಿದೆ ಪರಿಸ್ಥಿತಿ, ಯಾವ್ಯಾವ ಕಾಲದಲ್ಲಿ ಏನೇನೋ ಅನಾಹುತಗಳು ಮಾಡ್ಕೊಂಡಿದ್ರು ಅದನ್ನು ಸರಿಪಡಿಸ್ಲಿಕ್ಕೆ ಇದ್ದಂಥ ಕೇವಲ ಕೆಲವೇ ತಿಂಗಳ ಆಡಳಿತದಲ್ಲಿ ಬರೀ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ ನಾನು. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ತರಲಿಕ್ಕೆ ಹೊರಟೆ. ಈಗ ಅದೆಂಥದ್ದು ಇವತ್ತು ನೋಡಿದೆ, ಬಿಸ್ನೆಸ್ ಕಾರಿಡಾರ್ ಅಂತೆ, ಏನೋ PRR ರೋಡ್ನ ಈಗ ಬಿಸ್ನೆಸ್ ಕಾರಿಡಾರ್ ಅಂತ ಇಟ್ಟವ್ರೆ ಹೆಸರನ್ನ. ಇದೆಲ್ಲ ನೋಟಿಫಿಕೇಷನ್ದೆಲ್ಲ ಡಾಬ ಬುಕ್ಕೆಲ್ಲೂ ಅಲ್ಲ ಇಟ್ಟಿದ್ದೀನಲ್ಲಿ. ಅವತ್ತು ನಾವು ಪ್ರಿಲಿಮಿನರಿ ನೋಟಿಫಿಕೇಷನ್ನು ಏನು ಮಾಡಿದ್ವು, ಆ PRR ರೋಡ್ಗೆ ಈಗ ಬಿಸ್ನೆಸ್ ಕಾರಿಡಾರು ಮಾಡೋರಲ್ಲ. ಮೊದಲನೇ ಹಂತದಲ್ಲಿ 10,000 ಕೋಟಿ ಸರ್, ಏನಪ್ಪ ರೈತರು 80% ಒಪ್ಕೊಂಡ್ಬಿಟ್ಟವ್ರಂತೆ. 28,000 ಕೋಟಿ. ಅವತ್ತು ನಾನು ಕೇಂದ್ರ ಸರ್ಕಾರದಿಂದಲೇ 3,000 ಕೋಟಿ ದುಡ್ಡು ಹಾಕ್ಲಿಕ್ಕೂ ಒಪ್ಪಿಗೆ ಕೊಡಿಸಿದ್ದೆ ಅವತ್ತು 2006-2007ರಲ್ಲಿ. ನಮ್ಮ ಸರ್ಕಾರ ಹೋಯ್ತು, ಅಲ್ಲಿಂದ 20 ವರ್ಷ ಆಯಿತು. ಈಗ ಅದೇನೋ ಬಿಸ್ನೆಸ್ ಕಾರಿಡಾರು, ಇನ್ನೊಂದಿಂಥದ್ದು ಕಾರಿಡಾರ್ ಬೇರೆ ಮಾಡ್ತಾರಂತೆ. ಏನು ಮೈಂಟೆನೆನ್ಸ್ ಅದೆಂಥದ್ದು ಜವರೇಗೌಡ್ರೆ, ಮೇಜರ್ ಇಂಟಿಗ್ರೇಟೆಡ್ ಅಥಾರಿಟಿ ಆರ್ಟಿರಿಯಲ್ ರೋಡ್ ಇನ್ನೊಂದು. ಇದು ಯಾವ್ಯಾವ ರೀತಿಯಲ್ಲಿ ಈ ಸರ್ಕಾರಗಳು ನಡೆಸಿ ಇವತ್ತು ಈ ಪರಿಸ್ಥಿತಿ ನಿಲ್ಲಿಸಿದ್ದಾರೆ ಅನ್ನೋದು. ನಾನು ಗ್ರೇಟ್ HK ಪಾಟೀಲ್ರು ಅನ್ನಲ್ಲ, ಅದು ಎಲ್ಲಿ ಇಟ್ಕೊಂಡು ಅವರಂತೆ ಸತ್ಯಶೋಧನೆ ರಿಪೋರ್ಟ್ನ ಕ್ಯಾಬಿನೆಟಲ್ಲಿ ಚರ್ಚೆ ಯಾಕೆ ಮಾಡಲಿಲ್ಲ? ಇವತ್ತು ಬಿಡದಿ ಹತ್ರ ಹೊರಟವರಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ. HK ಪಾಟೀಲ್ನ ಕೇಳಲಿಕ್ಕೆ ಬಯಸ್ತೀನಿ, ಎಲ್ಲೋಯ್ತು ನಿಮ್ಮ ಸತ್ಯಶೋಧನೆ ರಿಪೋರ್ಟು? ಅವತ್ತು ನಾನು 5 ಟೌನ್ಶಿಪ್ ಮಾಡಲಿಕ್ಕೆ ಹೊರಟಾಗ ಕುಮಾರಸ್ವಾಮಿಯವರು ಬೆಂಗಳೂರು ನಗರದಲ್ಲಿ ರೈತರನ್ನೆಲ್ಲ ಒಕ್ಕಲೆಬ್ಬಿಸಿ ಲ್ಯಾಂಡ್ ಹೊಡೆಯಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇನೋ ಸತ್ಯಶೋಧನೆ ರಿಪೋರ್ಟ್ ಏನೋ ಇಟ್ಟಿದ್ದೀರಲ್ಲಪ್ಪ HK ಪಾಟೀಲ್ರೆ, ಕ್ಯಾಬಿನೆಟ್ ಮುಂದೆ ಯಾಕೆ ತರಲಿಲ್ಲ? ಇದೆಲ್ಲ ಚರ್ಚೆ ಮಾಡಬೇಕಾಗಿತ್ತಲ್ವ. ಈಗ ನಿಮ್ಮ ಸತ್ಯಶೋಧನೆ ರಿಪೋರ್ಟು ಯಾವ ಡಸ್ಟ್ಬಿನ್ಗೆ ಹಾಕಿದ್ದೀರಿ? ಎಲ್ಲಿದೆ ಅದು? ನಾವಿನ್ನು